ನೋಡ್ರಿ, ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಅಗ್ನಿವೀರ ಜನರಲ್ ಡ್ಯೂಟಿಯವರಿಗೆ ಮಾಡೆಲ್ ಕ್ವಶನ್ ಪೇಪರ್ 13ರಲ್ಲಿರುವಂತಹ ಮ್ಯಾಥ್ಸನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೇನೆ. ನೀವು ನೋಡಬೇಕು ಯಾವ ರೀತಿಯಾಗಿ. ಈಗ ಆಲ್ರೆಡಿ 12 ಕ್ವಶನ್ ಪೇಪರನ್ನು ನಾನು ಬಿಡಿಸಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ, ನಾವು ನೋಡಬೇಕು. ಇನ್ನು ಅದೇ ರೀತಿಯಾಗಿ ಇದು 13ನೇ ಕ್ವಶನ್ ಪೇಪರ್ ನೀವು ಇಲ್ಲಿ ನೋಡ್ತಾ ಹೋಗಬೇಕು. ಇನ್ನು 31ನೇ ಕ್ವಶನ್ ಪೇಪರ್ ಇದು ಯಾವುದು ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ 13 ನೋಡ್ರಿ. ಇದು 13ನೇ ಮಾಡೆಲ್ ಕ್ವಶನ್ ಪೇಪರನ್ನು ನಾವು ಇವತ್ತು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ 31ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಇಲ್ಲಿ ನೋಡಬೇಕಾಗುತ್ತಾ. ಒಂದು ಸಂಖ್ಯೆಯನ್ನು 8ರಿಂದ ಕಳೆದಾಗ 26 ಆಗುತ್ತದೆ, ಸಂಖ್ಯೆಯನ್ನು ಕಂಡುಹಿಡಿಯರಂದ. ಒಂದು ಸಂಖ್ಯೆ ಐತತ್ತ, ಆ ಸಂಖ್ಯೆಗೆ 8ರಿಂದ ಕಳೆದಾಗ ಅದೆಷ್ಟಾಗುತ್ತೆ 26 ಐತತ್ತ. ಆ ಸಂಖ್ಯೆ ಯಾವುದತ್ತಂದು ಕೇಳಿದಾನೆ. ಇವಾಗ ನೋಡಬೇಕು ನಾವು ಎಕ್ಸ್ ಬೆಲೆ ಎಕ್ಸ್ ಈಸ್ ಈಕ್ವಲ್ ಟು 26. ಇದು -8 ಐತಿ, ಈ ಕಡೆ ಬಂದರೆ +8 ಆಗುತ್ತೆ. ಅದೇ ರೀತಿ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಎಷ್ಟಾಗುತ್ತೆ 34 ಆಗುತ್ತೆ. ಆಪ್ಷನ್ ನಮಗಿಲ್ಲಿ 4 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ 32ನೇ ಕ್ವಶನನ್ನು ನೋಡ್ತಾ ಹೋದಾಗ 32ನೇ ಕ್ವಶನ್ ಏನೈತಿ, 100 ಮತ್ತು 200 ಸಂಖ್ಯೆಗಳ ಸರಾಸರಿಯನ್ನು ಕಂಡು ಹಿಡಿಯಿರಿ ಅಂತಂದು ಕೇಳಿದಾನೆ. 100 ಮತ್ತು 200 ಸಂಖ್ಯೆಗಳ ಸರಾಸರಿಯನ್ನು ಕಂಡು ಹಿಡಿಯಿರಿ ಅಂದಾನೆ. 100 ಮತ್ತು 200 ಸರಾಸರಿ ಕಂಡು ಹಿಡಿ ಅಂದಾನೆ. ನೋಡಬೇಕು ಎಷ್ಟು ಸಂಖ್ಯೆದಾಗ 1 2 2 ನೋಡ್ಬೇಕು ನಾವು. ಇವಾಗ 300 ಡಿವೈಡೆಡ್ ಬೈ 2 2 ಒಂದಲೇ 2 ಒಂದಲೇ, ಇಲ್ಲಿ 1 ಹೋಯಿತು, 2 50. ನಮಗೆ ನೋಡಬೇಕು ಸರಾಸರಿ ಎಷ್ಟಾಗುತ್ತಾ, ಇಲ್ಲಿ 150 ನಮಗೆ ಸರಾಸರಿ ಆಗುತ್ತಾ. ಅದೇ ರೀತಿಯಾಗಿ ನಮಗೆ ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡ್ರಿ. 32ನೇ ಆಪ್ಷನ್ 3 ಕರೆಕ್ಟ್ ಆಗುತ್ತಾ. ಇನ್ನು ನಾವು ಇಲ್ಲಿ 33ನೇ ಕ್ವಶನ್ ನೋಡ್ತಾ ಹೋಗಬೇಕು. 33ನೇ ಕ್ವಶನ್ ಯಾವ ರೀತಿ ಐತೆ ಅಂದ್ರೆ, ಮೊದಲ 4 ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಂದ. ಮೊದಲ 4 ಸಮ ನೈಸರ್ಗಿಕ ಸಂಖ್ಯೆಗಳನ್ನು ನಾವಿಲ್ಲಿ ಬರ್ಕೋಬೇಕಾಗತ್ತೆ. 2 4 6 8 ಈ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿ ಅಂದ್ರೆ ಇವನ್ನೆಲ್ಲ ಕೂಡಿಸ್ರೆ ಎಷ್ಟಾಗುತ್ತೆ 10 10 10 20 ಆಗುತ್ತೆ. 20 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಇದಾವೆ 4 ಅದಾವೆ. 4 ಒಂದಲೇ 4 5ಲೇ ನೋಡಿರಿ. ಆಪ್ಷನ್ ಉತ್ತರ ನಮಗೆ 5 ಬರುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡಿರಿ. 33ನೇ ಆಪ್ಷನ್ 2 ಆಗುತ್ತಾ. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನಾ ಇಲ್ಲಿ ನೋಡ್ತಾ ಹೋಗೋಣ. ಇನ್ನು 34ನೇ ಕ್ವಶನ್ ಏನೈತೆ ಅಂದಾಗ, 24 ಭಾಗಾಕಾರ 3 × 2ನ ಮೌಲ್ಯ ಎಷ್ಟಾಕೈತೆ ಅಂತಂದು ಕೇಳಿದಾನ. ಇಲ್ಲಿ ನೋಡಬೇಕು 24 ಭಾಗಾಕಾರ 3 × 2ರ ಮೌಲ್ಯ ಎಷ್ಟಾಕೈತೆ ಅಂತಂದು ಕೇಳಿದಾನ. ಇಲ್ಲಿ ನೀವು ಸಿಂಪಲ್ ಆಗಿ ನೋಡಬೇಕು 24 ಡಿವೈಡೆಡ್ ಬೈ 3 × 2. ಇಲ್ಲಿ ನೋಡಬೇಕು 24 ಡಿವೈಡೆಡ್ ಬೈ 6. 6 ಒಂದಲೇ ನೋಡಬೇಕು 3 2 6 6 3 18 6 4 24. ನಮಗಿಲ್ಲಿ ಆನ್ಸರ್ ಎಷ್ಟು ಸಿಗುತ್ತಾ, ಆನ್ಸರ್ 4 ಆಗುತ್ತಾ. ಆಪ್ಷನಲ್ಲಿ ನೀವು ನೋಡ್ತಾ ಹೋದಾಗ ಆನ್ಸರ್ 4 ಇರುವುದು ಆಪ್ಷನ್ 1 ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 35ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ನೋಡಬೇಕು 11 ಡಿವೈಡೆಡ್ ಬೈ 100ರ ದಶಮಾಂಶ ಸಂಖ್ಯೆ ಎಷ್ಟಾಕೈತೆ ಅಂತಂದು ಕೇಳಿದಾನ. 11 ಡಿವೈಡೆಡ್ ಬೈ 100. ಇವಾಗ ನಾವಿಲ್ಲಿ ನೋಡಬೇಕು 11 ಡಿವೈಡೆಡ್ ಬೈ 100 ಅಂದಾಗ ಇವು 2 ಸಂಖ್ಯೆ 0 ಈ ಕಡೆ ತೊಗೋಬೇಕಾಗತ್ತಾ. ನಾವು ಇಲ್ಲಿ ನೋಡಬೇಕು 0.11 ಆಗುತ್ತಾ ನೋಡಿರಿ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನಮ್ದು 35ನೇದು. ಇನ್ನು 36ನೇದನ್ನು ನಾವಿಲ್ಲಿ ನೋಡ್ತಾ ಹೋದಾಗ 36ನೇ ಕ್ವಶನ್ ಏನೈತೆ ಅಂದ್ರೆ, 2 ಮತ್ತು 3ರ HCF ಅನ್ನು ಕಂಡುಹಿಡಿಯೋಣ. 2 ಮತ್ತು 3ರ HCF ಇಲ್ಲಿ ನಾವು ನೋಡಬೇಕು 2 ಮತ್ತು 3ರ HCFದಾಗ ಇಲ್ಲಿ ನೋಡ್ರಿ ಕಾಮನ್ ಆಗಿ ಎಷ್ಟು ಬರುತ್ತೆ 1 ಬರುತ್ತೆ ನೋಡಿರಿ. ನಮ್ಮದು HCF ಏನಾಗುತ್ತೆ 1 ಆಗುತ್ತಾ. ಅಂದ್ರೆ
ಆಪ್ಷನ್ 1 ನಮ್ಮದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 37ನೇ ಕ್ವಶನ್ ಏನೈತೆ ಅಂದಾಗ 37ನೇ ಕ್ವಶನ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಕ್ವಶನ್ ಮಿಸ್ ಆಗೈತಿ 37ನೇ ಕ್ವಶನ್. ಇನ್ನು ಅದೇ ರೀತಿಯಾಗಿ 38ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ ನೀವು ನೋಡಬೇಕು 38ನೇ ಕ್ವಶನ್ .64 ಅರ ಶೇಕಡಾ ರೂಪಾಂತರ ಎಷ್ಟಾಗತ್ತೆ ಕೇಳಿದಾನೆ. ನೋಡ್ಬೇಕಿಲ್ಲಿ 0.64 ಶೇಕಡಾ ರೂಪಾಂತರ ಎಷ್ಟಾಗತ್ತೆ ಕೇಳಿದಾನೆ. 0.64 ಅಂದ್ರೆ /100 ಮಾಡ್ಕೋಬೇಕು. ಈ ಅಂದರೆ ಎಷ್ಟಾಗತ್ತೆ ನಮಗೆ 64 ಇಲ್ಲಿ ಆನ್ಸರ್ ಆಗುತ್ತೆ. 64% ಆನ್ಸರ್ ಆಗುತ್ತೆ. ಆಪ್ಷನ್ ನಾವು 3 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 39ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 39ನೇ ಕ್ವಶನ್ ಏನೈತೆ ಅನ್ನೋದು ನೀವು ಸ್ಕ್ರೀನ್ ಮ್ಯಾಗ ನೋಡಬೇಕು. ರಿಯಾ ಒಟ್ಟು 400 ಅಂಕಗಳಲ್ಲಿ 70% ಅಂಕಗಳನ್ನು ಗಳಿಸಿದವು. ಅವು ಎಷ್ಟು ಅಂಕಗಳನ್ನು ಪಡೆದಂತಂದು ಕೇಳಿದ್ರೆ ನೋಡಿರಿ, 400 ಅಂಕಗಳನ್ನು ತೊಗೊಂಡ ಆಕಿ ಎಷ್ಟು ತೊಗೊಂಡ 70% ತೊಗೊಂಡ. ಅವಾಗ ಪರ್ಸೆಂಟ್ ಅಂದರೆ /100 70/100 ಅಂದ್ರೆ 70%. ಇವಾಗ ನೋಡ್ಬೇಕು ನಾವು ಇಲ್ಲಿ 2 0 ಇಲ್ಲಿ 2 0 ಹೋಯಿತು. 7 4 28 ಇದೊಂದು 0 ನಮಗೆ ಎಷ್ಟಾಗುತ್ತಾ 280. ಇಲ್ಲಿ ಆನ್ಸರ್ ಆಗುತ್ತಾ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ನೋಡಿರಿ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 40ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 40ನೇ ಕ್ವಶನ್ ಏನೈತೆ ಅನ್ನೋದು ನೀವು ನೋಡಬೇಕು. 5 kg ಮತ್ತು 800 ಗ್ರಾಮ್ಗಳ ಅನುಪಾತವನ್ನು ಕಂಡುಹಿಡಿಯ ಅಂದಾನ. 5 kg ಮತ್ತು 800 ಗ್ರಾಮ್ಗಳ ಅನುಪಾತ ನೋಡಿರಿ. 5 kg ಮತ್ತು 800 ಗ್ರಾಮ್ಗಳ ಅನುಪಾತವನ್ನು ಕಂಡುಹಿಡಿಬೇಕು. ಇಲ್ಲಿ 5 kg ಐತಿ, ಇಲ್ಲಿ ಗ್ರಾಮ್ದಾಗ ಕೊಟ್ಟಾನ. ನಾವು ಇದನ್ನು 5 kg ಅನ್ನೋದು ಗ್ರಾಮ್ದಾಗ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿರಿ 5 kg ಅಂದರೆ ಗ್ರಾಮ್ದಾಗ ಮಾಡ್ಕೊಂಡಾಗ 5 × 1000 ಮಾಡ್ಕೋಬೇಕು. 5000 ಆಗುತ್ತೆ 800. ಇವು 2 0 ಇವು 2 0 ಹೋಯ್ತು. ನಾವಿಲ್ಲಿ ಸಿಂಪಲಾಗಿ ನೋಡಬೇಕು. ಇವು 2 0 ಇವು 2 0 ಹೋಯ್ತು. ಇವಾಗ ನಾವು ಇಲ್ಲಿ ನೋಡಬೇಕು 50 / 8 ಅನ್ನು ಮಾಡಬೇಕು. ನಾವು ಇಲ್ಲಿ ನೋಡ್ತಾ ಹೋದಾಗ 2 4 ಅದೇ ರೀತಿಯಾಗಿ 2 25 ನಮ್ಗೆ ಇಲ್ಲಿ ಒಂದು ಅನುಪಾತ ಸಿಕ್ತು 25/4 ನಮ್ಮದು ಆನ್ಸರ್ ಆಗುತ್ತೆ. ನೋಡಬೇಕು 40ನೇ ಕ್ವಶನ್ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. 25/4 ಆಗುತ್ತೆ. ಇನ್ನು ಅದೇ ರೀತಿಯಾಗಿ 41ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 41ನೇ ಕ್ವಶನ್ ಏನೈತೆ ಅನ್ನೋದು ನೀವು ನೋಡಬೇಕು. 3 ಮೀಟರ್ ಮತ್ತು 90 ಸೆಂಟಿಮೀಟರ್ಗಳ ಸರ ಅನುಪಾತವನ್ನು ಕಂಡುಹಿಡಿ ಅಂದಾನ. ನೋಡಿರಿ 3 ಮೀಟರ್ ಮತ್ತು 90 ಸೆಂಟಿಮೀಟರ್ಗಳ ಅನುಪಾತವನ್ನು ಕಂಡುಹಿಡಿ ಅಂದಾನ. ಇಲ್ಲಿ ನಾವು ನೋಡ್ತಾ ಹೋಗಬೇಕು. ನೋಡಿರಿ 3 ಮೀಟ್ರನ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 3 × 100 ಮಾಡ್ಕೋಬೇಕು. 3 × 100 ಮಾಡ್ಕೋಬೇಕು. ಅನುಪಾತ 90. ಇಲ್ಲಿ ನೋಡಬೇಕು 300 ಅನುಪಾತ 90 ಆಗುತ್ತೆ. ಇದೊಂದು 0 ಇದೊಂದು 0 ಹೋಗುತ್ತಾ. 3 3 3 10 ನಮಗೆ ನೋಡಬೇಕು ಏನು ಸಿಕ್ತು 10/3 ಸಿಕ್ತು. ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತೆ 10/3. ಇನ್ನು 42ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ 42ನೇ ಕ್ವಶನ್ ನೋಡಿರಿ ಸರಳ ಬಡ್ಡಿ ಮ್ಯಾಗ ಐತಿ. 2000 ಮೇಲೆ 8% ವಾರ್ಷಿಕ ದರದಲ್ಲಿ 2 ವರ್ಷಗಳ ಸರಳ ಬಡ್ಡಿ ಎಷ್ಟಾಕೈತಿ ಅಂತಂದು ಕೇಳಿದಾನ. ನೋಡಿರಿ ನಮ್ಗೆ ಇಲ್ಲಿ ಅಸಲು ಎಷ್ಟು ಕೊಟ್ಟಾನ 2000 ಕೊಟ್ಟಿದ್ದಾನ. ಅದೇ ರೀತಿಯಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನ 8% ಕೊಟ್ಟಿದ್ದಾನ. ಅದೇ ರೀತಿಯಾಗಿ ನಮಗಿಲ್ಲಿ ಟೈಮ್ ಎಷ್ಟು ಕೊಟ್ಟಿದ್ದಾನನ್ನು ನೋಡ್ಬೇಕು ನೀವು. 2 ವರ್ಷ ಕೊಟ್ಟಿದ್ದಾನೆ. ನಮಗೇನು ಕಂಡುಹಿಡಿಯಂದಾನ ಸಿಂಪಲ್ ಇಂಟ್ರೆಸ್ಟನ್ನು ಕಂಡುಹಿಡಿಯಂದಾನ. ಇವಾಗ ನಾವು ಇಲ್ಲಿ ಸಿಂಪಲ್ ಇಂಟ್ರೆಸ್ಟನ್ನು ಕಂಡುಹಿಡಿಬೇಕಾದ್ರೆ ಸೂತ್ರ ಐತಿ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR/100. ನೋಡಿರಿ PTR/100 ಇಲ್ಲಿ ನಾವು ಫಾರ್ಮುಲಾದಾಗ ಎಲ್ಲ ಫಿಲಪ್ ಮಾಡೋಣ. P ಅಂದ್ರೆ 2000 ಐತಿ. ಅದೇ ರೀತಿಯಾಗಿ T ಅಂದ್ರೆ 2 ಐತಿ. R ಅಂದ್ರೆ 8 ಐತಿ /100.
ಇವೆರಡು ಜೀರೋ ಇವೆರಡು ಜೀರೋ ಹೋಯ್ತು. 8 2 16, 16 2 32, 32 ಇದೊಂದು ಜೀರೋ ಅಂದ್ರೆ 320 ನಮ್ಮದು ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತಾ. ಆಪ್ಷನ್ 3 ಕರೆಕ್ಟ್ ಆಗುತ್ತೆ ನೋಡಿರಿ. ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗುತ್ತಾ ನೋಡ್ಬೇಕು ನೀವು. ಆಪ್ಷನ್ 3 ಕರೆಕ್ಟ್ ಆಗುತ್ತಾ. ಇನ್ನು 43ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋದಾಗ 43ನೇ ಕ್ವಶನ್ ಏನೈತಿ ನೀವು ಇಲ್ಲಿ ನೋಡಬೇಕು. 43ನೇ ಕ್ವಶನ್ ಒಂದು ಕೆಲಸವನ್ನು 15 ದಿನಗಳಲ್ಲಿ ಏನಪ್ಪ 43ನೇದ ಒಂದು ಕೆಲಸವನ್ನು 15 ದಿನಗಳಲ್ಲಿ ನೋಡ್ಬೇಕು ನೀವು. ಏನೈತಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸಬಲ್ಲನು. ಎ 6 ದಿನಗಳ ಕೆಲಸ ಮಾಡಿದ ನಂತರ ಉಳಿದ ಕೆಲಸ ಎಷ್ಟು ಭಾಗ ಉಳಿತೈತೆ ಅಂತಂದು ಕೇಳೋಣ ನೋಡ್ರಿ. ಅವ ಇಲ್ಲಿ ನೋಡ್ಬೇಕು ನಾವು. ಅವ ಒಂದು ದಿನ ಕೆಲಸ ಮಾಡಿದಾನಂದ್ರೆ 15 ದಿನದ ಕೆಲಸ ಐತಿ. 1/15 ಅವ 6 ದಿನ ಕೆಲಸ ಮಾಡಿದಾನತ್ತ 1/15 ನಾವು ಇಲ್ಲಿ ಕಟ್ತಾ ಹೊಡಿಬೇಕು. 3 2 ಇಲ್ಲಿ ಕಟ್ತಾ ಹೊಡಿಬೇಕಾಗುತ್ತೆ ನಾವು. ಇಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ಒಂದು ಸ್ವಲ್ಪ ಕ್ವಶನ್ ರಾಂಗ್ ಆಗುತ್ತಾ. ಇಲ್ಲಿ ನೋಡ್ರಿ ಏನು ಕೇಳಿದಾರೆ ಅವರು. ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸ್ತಾನೆ, 6 ದಿನಗಳ ಕೆಲಸ ಮಾಡ್ತಾನೆ, ನಂತರ ಉಳಿದ ಕೆಲಸದವನ್ನು ಕೇಳಿದ ನಾವು ಇಲ್ಲಿ ಎಷ್ಟು ದಿನ ಕೆಲಸ ಮಾಡ್ಯಾನ, ಎಷ್ಟು ಪರ್ಸೆಂಟೇಜ್ ಕೆಲಸ ಮಾಡ್ಯಾನ ಅನ್ನೋದು ನಮಗೆ ಬೇಕಾಗಿಲ್ಲ. ಇನ್ನು ಉಳಿದಿದ್ದ ಕೆಲಸ ನೋಡ್ಬೇಕಾಗತ್ತೆ ನೋಡಿರಿ. 9 ಡೇಸ್ 6 ದಿನ ಕೆಲಸ ಮಾಡ್ಯಾನ. ಇನ್ನು 15ರಾಗ 6 ದಿನ ಕಳೆದಾಗ 9 ಡೇಸ್ ಆಗುತ್ತೆ. 9/15 ಆಗುತ್ತೆ ನೋಡಿರಿ. 3 3 3 5 ನಮಗಿಲ್ಲಿ 3/5 ಆನ್ಸರ್ ಆಗುತ್ತೆ. 3/5 ಆನ್ಸರ್ ಆಗುತ್ತೆ ನೋಡಿರಿ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. 44ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೋಡಬೇಕು. 3 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್ ಅಳತೆಯ ಆಯತದ ಪರಿಧಿಯನ್ನು ಕಂಡುಹಿಡಿಯಿರತ್ತಂದು ಕೇಳಿದಾನ. 3 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ಆಯತದ ಪರಿಧಿಯನ್ನು ಕಂಡುಹಿಡಿ ಅಂದಾರ. ನಮಗಿಲ್ಲಿ ಕೊಟ್ಟಾನ 3 ಸೆಂಟಿಮೀಟರ್ ಇಂಟು 2 ಸೆಂಟಿಮೀಟರ್ ಅಂತ ಕೊಟ್ಟಾನ. ಆಯತದ ಪರಿಧಿಯನ್ನು ಕಂಡುಹಿಡಿಬೇಕಂದ್ರೆ ನಮಗೆ ಇಲ್ಲಿ ಆಯತದ ಪರಿಧಿಯ ಸೂತ್ರವನ್ನು ಗೊತ್ತಿರಬೇಕು. ಆಯತದ ಪರಿಧಿ ಈಸ್ ಈಕ್ವಲ್ ಟು ನಾವಿಲ್ಲಿ ಫಾರ್ಮುಲಾ ನೋಡ್ತಾ ಹೋದಾಗ 2 ಇಂಟು L ಪ್ಲಸ್ ಬಿ ಅಂತಂದು ಐತಿ. ನಮ್ಮ ನೋಡಬೇಕು 2 ಐತಿ, L ಅಂದ್ರೆ 3 ಐತಿ, ಬಿ ಅಂದ್ರೆ 2 ಐತಿ. ನಾವು ನೋಡಬೇಕು 2 ಇಂಟು 5 ಇಂದಾಗ ಇಲ್ಲಿ 10 ಆಗುತ್ತೆ ನೋಡ್ರಿ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ 44ನೇದು. ಇನ್ನು 45ನೇ ಕ್ವಶನನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಏನೈತಿ 45ನೇ ಕ್ವಶನ್. ಒಂದು ಆಯತದಲ್ಲಿ ಎಷ್ಟು ಶೃಂಗಗಳಿರ್ತಾವತ್ತಂದು ಕೇಳಿದಾನ. ಒಂದು ಆಯತ ಆಗಬೇಕಂದಾಗ 4 ಶೃಂಗಗಳು ನಮಗೆ ಆಗಬೇಕು ಅಂದಾಗ ಒಂದು ಆಯತ ಆಗುತ್ತೆ ನೋಡ್ಬೇಕು ನೀವು. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. 4 ಶೃಂಗಗಳತ್ತಂದು ನೋಡ್ತಾ ಹೋಗ್ಬೇಕಾಗತ್ತೆ. ಇನ್ನು 46ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಏನೈತಪ್ಪ 46ನೇ ಕ್ವಶನ್ ಅಂದ್ರೆ ಪದಗಳ ಸರಿಯಾದ ನಿಘಂಟು ಕ್ರಮದಲ್ಲಿ ಆಯ್ಕೆ ಮಾಡಿ ಅಂತಂದು ಕೇಳಿದಾನ. ಇಲ್ಲೇ ಯಾವ್ಯಾವ ಪದ ಕೊಟ್ಟಾನ, ಪೋಸ್ಟ್, ಮೈಂಟ್ ಮತ್ತು ಸಿಂಗ್, ಲೀಫ್ ಅಂತಂದು ಕೊಟ್ಟಾನ. ನಾವಿಲ್ಲಿ ನೋಡಬೇಕು POST ಪೋಸ್ಟ್. ಅದೇ ರೀತಿಯಾಗಿ ಇನ್ನು ಎರಡನೇದು ಏನು ಕೊಟ್ಟಾನ MINT ಮತ್ತು ಮೂರನೇ ಪದ ಏನು ಕೊಟ್ಟಾನ ಸಿಂಗ್ ಅಂತಂದು ಕೊಟ್ಟಾನ. 4ನೇ ಪದ ಲೀಫ್. ನಾವು ಫಸ್ಟಕ್ಕೆ ನೋಡ್ಕೊತ ಹೋದಾಗ ಮೊದಲು L ಬರುತ್ತೆ, ಆಪ್ಷನ್ 4 ಆಗುತ್ತೆ. ಅದೇ ರೀತಿಯಾಗಿ 2 ಬರುತ್ತೆ, M ಬರುತ್ತೆ. ಅದೇ ರೀತಿಯಾಗಿ ನೋಡ್ರಿ 3 ಬರುತ್ತೆ. ಅದೇ ರೀತಿಯಾಗಿ 1 ಬರುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡಬೇಕು 4 2 1 3 4 2 3 1 ಅಂತಂದು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. ನಾವಿಲ್ಲಿ ಆಪ್ಷನ್ ನೋಡ್ರಿ
2 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 47ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 47ನೇ ಕ್ವಶನ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸರಣಿ ಕೊಟ್ಟಾನ, ಒಂದು ಸರಣಿ ಕೊಟ್ಟಾನ. ಬಲ ತುದಿಯಿಂದ 9ನೇ ಅಕ್ಷರ ಯಾವುದೈತಂದು ಕೊಟ್ಟಾನ. ಬಲ ತುದಿಯಿಂದ 9ನೇ ಅಕ್ಷರನ ನಾವಿಲ್ಲಿ ಕಂಡುಹಿಡಿಬೇಕು. ಈ ಸರಣಿ ಏನೈತಿ, NINEFITWP MBGZPQBHG. ಈ ಬಲ ತುದಿಯಿಂದ 9ನೇ ಅಕ್ಷರ ನೋಡಬೇಕು. 1 2 3 4 5 6 7 8 9 9ನೇ ಅಕ್ಷರ ಎಮ್ ಆಗುತ್ತೆ. ನಾವಿಲ್ಲಿ ಆಪ್ಷನ್ ನೋಡಬೇಕು. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. 9ನೇ ಆನ್ಸರ್ ಎಮ್ ಆಗುತ್ತೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 48ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ 48ನೇ ಕ್ವಶನ್ ಏನೈತೆ ಅಂದ್ರೆ, ಇಫ್ ಹಿ ಕ್ಯಾನ್ ಅನ್ನ CTNUPF ಅಂತಂದು ಕೊಟ್ಟಾನ. ಅದೇ ಹಿ ವಿಲ್ ಕಮ್ ಅಂತಂದು ಕೊಟ್ಟಾನ. PFLB ಗೆಟ್ ಅಂತಂದು ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ಈ ಕ್ವಶನನ್ನು ನಾವಿಲ್ಲಿ ನೋಡಬೇಕು. ಇಫ್ ಹಿ ಕ್ಯಾನ್ ಅಂತ ಕೊಟ್ಟಾನ. ಅದೇ ರೀತಿಯಾಗಿ ಇಲ್ಲಿ ಏನು ಕೊಟ್ಟಾನ, CTNUPF ಅಂತಂದು ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಏನು ಕೊಟ್ಟಾನ, ಹಿ ವಿಲ್ ಕಮ್ ಅಂತಂದು ಕೊಟ್ಟಾನ. ಹಿ ವಿಲ್ ಕಮ್ ಅಂತ ಕೊಟ್ಟಾನ. ಇಲ್ಲಿ ಅದೇ ರೀತಿಯಾಗಿ ಏನು ಕೊಟ್ಟಾನ, PFLB ಅದೇ ರೀತಿಯಾಗಿ GT ಅಂತಂದು ಕೊಟ್ಟಾನ. ಇಲ್ಲಿ ನೋಡ್ರಿ, ಇಲ್ಲೂ ಇದು ಸೇಮ್ ಐತಿ, ಇದು ಸೇಮ್ ಐತಿ. ನಮ್ಗೆ ಹೀನ ಸಂಕೇತವನ್ನು ಕೊಟ್ಟಾನ. ಹೀನ ಸಂಕೇತ ಏನಾಕೈತಿ, PF ಆಗುತ್ತಾ. ಹೀನ ಸಂಕೇತ ನಮಗಿಲ್ಲಿ PF ಆಗುತ್ತಾ. ಅದೇ ರೀತಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡ್ರಿ 48ನೇದು. ಇನ್ನು 49ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 49ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೋಡ್ರಿ. 40 ಜನರ ಸಾಲಿನಲ್ಲಿ ಅಯೂಬ್ ಎಡ ತುದಿಯಿಂದ 21ನೇ ಸ್ಥಾನದಲ್ಲಿದ್ದಾನ. ಬಲ ತುದಿಯಿಂದ ಅವನ ಸ್ಥಾನ ಎಷ್ಟು ಅಂತಂದು ಕೇಳಿದಾನ. ನೋಡ್ರಿ, 40 ಜನ ವಿದ್ಯಾರ್ಥಿಗಳು ಅದಾರ. ಅದ್ರಾಗ ಅಯೂಬ ಎಡ ತುದಿಯಿಂದ ಎಷ್ಟು ಅದಾನ, 21ನೇ ಸ್ಥಾನ ಅದಾನ. ಬಲ ತುದಿಯಿಂದ ಎಷ್ಟನೇ ಸ್ಥಾನ ಅದಾನ ಅಂತಂದು ನಾವು ಇಲ್ಲಿ ಕಂಡುಹಿಡಿಬೇಕು. -1 ಮಾಡ್ಕೋಬೇಕು. ಇನ್ನು ಅದೇ ರೀತಿಯಾಗಿ ನೋಡಬೇಕು, ಈ 40 ಈ -1 ಹೋದಾಗ 20 ಆಗುತ್ತೆ. -20 = ಬಲ ನೋಡ್ಬೇಕು. ನಾವಿಲ್ಲಿ 20 ನಮ್ದಿಲ್ಲಿ ಬಲ ಆಗುತ್ತೆ ನೋಡ್ರಿ. 20ನೇ ಸ್ಥಾನ ಬಲಕ್ಕೆ ಅದಾನ. ಅದೇ ರೀತಿಯಾಗಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 50ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗತ್ತೆ. 50ನೇ ಕ್ವಶನ್ ಅಗದಿ ಸಿಂಪಲ್ ಐತಿ. ಅಲ್ಫಾಬೆಟ್ ಮ್ಯಾಗ ZFRNJ ಕೊಟ್ಟಾನ. ಮುಂದಿನ ಅಕ್ಷರ ಯಾವ್ದು ಬರ್ತೈತೆ ಅಂತಂದು ಕೊಟ್ಟಾನ. ಇಲ್ಲಿ ನಾವು ನೋಡ್ತಾ ಹೋಗ್ಬೇಕು, ಜಡ್ ಮತ್ತು ಫೀಕ ಎಷ್ಟು ಅಕ್ಷರ ಗ್ಯಾಪ್ ಐತಿ. ಜಡ್ ಮತ್ತು ಫೀಕ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು, 4 ಅಕ್ಷರ ಗ್ಯಾಪ್ ಐತಿ ನೋಡ್ರಿ. ಫೀಕ ಮತ್ತು ಆರ್ಕ 4 ಅಕ್ಷರ ಗ್ಯಾಪ್ ಐತಿ. ಆರ್ ಮತ್ತು ಎನ್ಕ 4 ಅಕ್ಷರ ಗ್ಯಾಪ್ ಐತಿ. ಎನ್ ಮತ್ತು ಜೇಕ 4 ಅಕ್ಷರ ಗ್ಯಾಪ್ ಐತಿ. ಇನ್ನು ಅದೇ ರೀತಿಯಾಗಿ ಜೇಕ 4 ಅಕ್ಷರ ಗ್ಯಾಪ್ ಮಾಡಿದಾಗ ನೋಡಬೇಕು, 4 ಅಕ್ಷರ ಮೈನಸ್ ಮಾಡಿದಾಗ IHGF ಅಂತಂದು ಬರುತ್ತೆ. ಎಫ್ ನೋಡ್ರಿ, ಇಲ್ಲಿ ನಮಗೆ ಏನು ಬರುತ್ತೆ, ಎಫ್ ಬರುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ. ನೀವು ನೋಡ್ತಾ ಹೋಗ್ಬೇಕು, ಆಪ್ಷನ್ 2 ಎಫ್ ಅಂತಂದು ಕರೆಕ್ಟ್ ಆಗುತ್ತೆ. ಇದೇ ರೀತಿಯಾಗಿ ನಾವು ಇದು 13ನೇ ಕ್ವಶನ್ ಪೇಪರ್ ಆಲ್ರೆಡಿ 12 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ. 46 ಕ್ವಶನ್ ಪೇಪರ್ ಆರ್ಮಿ ವೆಬ್ಸೈಟಲ್ಲಿರುವಂಥ ಅಗ್ನಿವೀರ ಜನರಲ್ ಡ್ಯೂಟಿ ಅವರದ್ದು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಓನ್ಲಿ ಮ್ಯಾಥ್ಸನ್ನು ಅಗದಿ ನಿಮಗೆ ಸಿಂಪಲ್ಲಾಗಿ ಸಾಲ್ವ್ ಮಾಡ್ತಾಯಿದ್ದೀನಿ, ತಾವು ನೋಡಬೇಕು.